ಮಂಗಳ, ಮಂಗಳ, ಯಾಕೆ ಅಳ್ತಿದೀಯಾ? ಇಲ್ವಲ್ಲ. ಈ ಹಾಡನ್ನ ನೀನ್ ಎಲ್ ಕಲ್ತೆ? ಆ ದಿನ ನೀನ್ ಹಾಡ್ತಿದ್ಯಲ್ಲ ಆಗ. ಅದನ್ನ ಯಾಕೆ ದುಃಖವಾಗಿ ಹಾಡ್ತಿದ್ಯಾ? ಯಾಕೋ ಮನ್ಸಿಗೆ ಬೇಸರವಾಗಿತ್ತು, ಅದಕ್ಕೆ. ಮಂಗಳ, ನಿನ್ ಮದುವೆ ನಿಶ್ಚಿತಾರ್ಥ ಆದಾಗ್ನಿಂದ ನೋಡ್ತಾನೆ ಇದ್ದೀನಿ. ಏನೋ ಒಂಥರ ಇದೆಯಾ. ಮೊದಲು ನಗನಗ್ತಾ ಎಷ್ಟು ಚುರುಕಾಗಿದ್ದೆ, ಈಗ ನಿನ್ನ ಮುಖದಲ್ಲಿ ಆ ಕಳೆನೇ ಇಲ್ಲ. ಯಾಕೆ, ನಿನಗೆ ಮದುವೆ ಇಷ್ಟ ಇಲ್ವಾ? ನೋಡು, ನಿನಗೆ ಮದುವೆ ಇಷ್ಟ ಇಲ್ದಿದ್ರೆ ಹೇಳು. ನೀನ್ ಯಾರನ್ನ ಇಷ್ಟಪಟ್ಟಿದ್ಯೋ ಅವ್ರಿಗೆ ಕೊಟ್ಟು ಮದುವೆ ಮಾಡಿಸ್ತೀನಿ. ಅದೆಲ್ಲ ನಿನ್ನಿಂದ ಆಗ್ದಿರೋ ಕೆಲ್ಸ. ನಾನು ಎಂಥವನು ಅಂತ ನಿನಗಿನ್ನೂ ಗೊತ್ತಿಲ್ಲ. ನಾನು ಹಠ ತೊಟ್ರೆ ಆ ಕೆಲಸ ಮುಗೀತು ಅಂತ ತಿಳ್ಕೊ. ಆನಂದ್, ನೀನ್ ನಮ್ಮ ಮನೆಗೆ ಬಂದಾಗ್ನಿಂದ ನಾನ್ ನಿನ್ ಮೇಲೆ ಆಸೆ ಪಟ್ಟೆ, ಎಷ್ಟೋ ಕನಸು ಕಟ್ಟಿದ್ದೆ. ಇದನ್ನೆಲ್ಲ ನಾನು ನಿನ್ಗೆ ಹೇಳಲಿಲ್ಲ. ಮದ್ವೆ ವಿಚಾರ ಬಂದಾಗ ಹೇಳ್ಬೇಕು ಅಂತ ಬಂದೆ. ಆದ್ರೆ ಆಗ ನೀನು ಆಶನ್ ಪ್ರೀತಿಸ್ತಿದ್ದೆ. ಮಂಗಳ, ನಮ್ಮಪ್ಪಂಗೆ ನಾನು ಒಬ್ಬನೇ ಮಗ. ಅಕ್ಕ ತಂಗಿ ಪ್ರೀತಿನೇ ನನಗೆ ಗೊತ್ತಿರ್ಲಿಲ್ಲ. ನಾನು ಇಲ್ಲಿಗೆ ಬಂದ್ಮೇಲೆ ನೀನ್ ನನಗೆ ತೋರಿಸಿರೋ ಪ್ರೀತಿ ವಾತ್ಸಲ್ಯದಿಂದ ನಿನ್ನ ನನ್ನ ತಂಗಿ ಅಂತ ತಿಳ್ಕೊಂಡೆ ಹೊರತು ಬೇರೆ ಯಾವ ಭಾವನೆನೂ ನನಗಿರ್ಲಿಲ್ಲ. ಈಗ ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನೀನೇನು ಯೋಚನೆ ಮಾಡ್ಬೇಡ. ಆಶನ್ನ ಮದುವೆಯಾಗಿ ಸುಖವಾಗಿರು. ನನ್ನಾಸೆ ನೆರವೇರಿಲ್ಲ ಅಂತ ನಾನೇನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಪಾಲಿಗೆ ಬಂದದ್ ಪಂಚಾಮೃತ ಅಂತ ದೊಡ್ಡೋರು ಹೇಳಿಲ್ವಾ? ಎಲ್ಲ ಋಣಾನುಬಂಧ ಅಷ್ಟೇ. ಇನ್ಮೇಲೆ ನಾನು ನಿನ್ನ ಅಣ್ಣ ಅಂತಾನೆ ಪ್ರೀತಿಸ್ತೀನಿ. ಇದು ಸತ್ಯ.